ಕರ್ನಾಟಕ ವಿಶ್ವವಿದ್ಯಾಲಯ BA 5ನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಭಾರತದ ಆರ್ಥಿಕತೆ ಸಬ್ಜೆಕ್ಟ್ನಲ್ಲಿ ಬರುವಂತಹ ಇನ್ನೊಂದು ಪ್ರಮುಖ ಒಂದು ಕಾನ್ಸೆಪ್ಟು ಗ್ರೀನ್ ರೆವಲ್ಯೂಷನ್, ಹಸಿರು ಕ್ರಾಂತಿ. ಇವತ್ತಿನ ತರಗತಿಯಲ್ಲಿ ಹಸಿರು ಕ್ರಾಂತಿ ಅಂದರೆ ಏನು, ಅದಕ್ಕೆ ಕಾರಣಗಳು, ಅದರ ಪರಿಣಾಮಗಳ ಬಗ್ಗೆ ನಾವಿಲ್ಲಿ ಚರ್ಚೆಯನ್ನು ಮಾಡ್ತೀವಿ. 1950ರಿಂದ 1960ರ ಒಂದು ಈ ಅವಧಿಯಲ್ಲಿ ಭಾರತ ದೇಶದಲ್ಲಿ ಜನಸಂಖ್ಯೆ ಎಂಬುದು ತೀವ್ರಗತಿಯಲ್ಲಿ ಬೆಳೀತದೆ. ಈ ಹೆಚ್ಚುವರಿಯಾಗಿರುವಂತಹ ಜನಸಂಖ್ಯೆಗೆ ಆಹಾರವನ್ನ ಪೂರೈಕೆ ಮಾಡುವಂಥದ್ದು, ಆಹಾರವನ್ನ ಪೂರೈಕೆ ಮಾಡಿ ಆಹಾರದ ಸಮಸ್ಯೆಯನ್ನ, ಹಸಿವನ್ನ ನೀಗಿಸುವಂಥದ್ದು ದೊಡ್ಡ ಸಮಸ್ಯೆ ಆಗಿತ್ತು. ಸೊ ಇದನ್ನ ಪರಿಗಣಿಸಿದಂತ ಸರ್ಕಾರ ಈ ಆಹಾರ ಸಮಸ್ಯೆಗೆ ಪರಿಹಾರವನ್ನು ಕೊಡುವುದಕ್ಕೆ ಒಂದು ಫೋರ್ಡ್ ಫೌಂಡೇಶನ್ ಅಂತ ಒಂದು ಸಮಿತಿ ರಚನೆ ಮಾಡ್ತದೆ. ಈ ಫೋರ್ಡ್ ಫೌಂಡೇಶನ್ ಸಮಿತಿ ದೇಶದಲ್ಲಿ ಇರುವಂತಹ ಕೃಷಿ ವ್ಯವಸ್ಥೆಯನ್ನ, ಪ್ರೆಸೆಂಟ್ ಕೃಷಿ ವ್ಯವಸ್ಥೆಯನ್ನು ಅಧ್ಯಯನ ಮಾಡಿ ಅದು ಒಂದು ರಿಪೋರ್ಟ್ ಅನ್ನ ಕೊಡ್ತದೆ. ಆ ರಿಪೋರ್ಟ್ನ ಒಂದು ಹೆಸರು ನಾವು ಹೇಳ್ತೀವಿ ಭಾರತದ ಆರ್ಥಿಕ ಬಿಕ್ಕಟ್ಟು ಮತ್ತು ಅದನ್ನು ಎದುರಿಸುವಂಥದ್ದು ಎಂಬ ಒಂದು ಟಿಪ್ಪಣಿಯ ಒಂದು ಅಡಿಯಲ್ಲಿ ಅದನ್ನು ಪಬ್ಲಿಷ್ ಮಾಡ್ತದೆ. ಸೊ ಇದು 1959ರಲ್ಲಿ ಸರ್ಕಾರಕ್ಕೆ ಇದನ್ನ ಸಲ್ಲಿಸ್ತದೆ. ಸೊ ಇದೇನು ಸಜೆಸ್ಟ್ ಮಾಡಿರ್ತದೆ, ಭಾರತ ದೇಶದಲ್ಲಿ IIDPಯನ್ನ ಇಂಟೆನ್ಸಿವ್ ಏರಿಯಾ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಎಂಬ ಒಂದು ಕಾರ್ಯಕ್ರಮವನ್ನು ಹಾಕೋಬೇಕು. ಅದರ ಜೊತೆಗೆ IAAP ಸಾಂದ್ರ ಕೃಷಿ ವಲಯ ಕಾರ್ಯಕ್ರಮ, ಇಂಟೆನ್ಸಿವ್ ಏರಿಯಾ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ, ಇದನ್ನ ಈ ಎರಡೂ ವಿಧಾನಗಳ ಮುಖಾಂತರವಾಗಿ ಉತ್ಪಾದಕತೆಯನ್ನು ಜಾಸ್ತಿ ಮಾಡಬೇಕು, ಕೃಷಿಯ ಉತ್ಪಾದಕತೆಯನ್ನು ಅಂತ ಪ್ರಯತ್ನ ಮಾಡಿತು. ಇದೇ ಒಂದು ಸಂದರ್ಭದಲ್ಲಿ ಭಾರತ ದೇಶದಲ್ಲಿ ಈ ನಾರ್ಮನ್ ಬೋರ್ಲಾಂಗ್ ಅವರು ಮಾಡಿದಂತಹ ಗೋಧಿಯ ಒಂದು ತಳಿಗಳೇನಿದಾವೆ, ಈ ತಳಿಗಳನ್ನ ಬೇರೆ ಬೇರೆ ಪ್ರದೇಶದಲ್ಲಿ ಅದನ್ನ ಉತ್ಪಾದನೆ ಮಾಡಿ ಉತ್ಪಾದಕತೆಯನ್ನು ಜಾಸ್ತಿ ಮಾಡಲಿಕ್ಕೆ ಪ್ರಯತ್ನಗಳು ನಡೆದವು. 1956ರಲ್ಲಿ HYVP ಅಂತ, ಹೈ ಈಲ್ಡಿಂಗ್ ವೆರೈಟಿ ಪ್ರೋಗ್ರಾಮ್ ಅಂತ ಇದನ್ನ ಜಾರಿಗೆ ತಂದು ಅದರ ಮುಖಾಂತರವಾಗಿ ಕೃಷಿಯ ಒಂದು ಉತ್ಪಾದಕತೆಯನ್ನ ವಿವಿಧ ಒಂದು ರಾಸಾಯನಿಕ ಗೊಬ್ಬರಗಳು, ವೈಜ್ಞಾನಿಕ ಕೃಷಿ ವಿಧಾನಗಳ ಮುಖಾಂತರವಾಗಿ ಕೃಷಿ ಉತ್ಪಾದಕತೆ ಜಾಸ್ತಿ ಮಾಡಕ್ಕೆ ಪ್ರಯತ್ನಗಳು ಮಾಡಲಾಯಿತು. ಈ ಪ್ರಯತ್ನಗಳ ಒಂದು ಫಲಿತಾಂಶದಿಂದ ಭಾರತ ದೇಶದಲ್ಲಿ ಕೃಷಿ ಉತ್ಪಾದಕತೆಯನ್ನ ನಾವು ಹೆಚ್ಚಿಸುವುದಕ್ಕೆ ಸಾಧ್ಯ ಆಯಿತು. ನಾವು ಇದನ್ನ ಹಸಿರು ಕ್ರಾಂತಿ ಅಂತ ಕರಿಬಹುದು, ಹಸಿರು ಕ್ರಾಂತಿ ಅಂತ ಕರಿತೀವಿ. ಸೊ ಇದಕ್ಕೆ ಒಂದು ಉತ್ತಮವಾದ ಡೆಫಿನೇಷನ್ಸ್ ನಾವು ಕೊಡಬೇಕಂದ್ರೆ 1966ರ ನಂತರ ಭಾರತ ಕೃಷಿ ರಂಗದಲ್ಲಿ ಸಾಧಿಸಲಾದಂತಹ ಅದ್ಭುತ ಪ್ರಗತಿಯನ್ನ ಹಸಿರು ಕ್ರಾಂತಿ ಅಂತ ಕರಿತೀವಿ. ಅಧಿಕ ಇಳುವರಿ ಕೊಡುವಂತಹ ತಳಿಗಳು, ಬಿತ್ತನೆ ಬೀಜಗಳು, ರಸಗೊಬ್ಬರಗಳು ಮತ್ತೆ ಕ್ರಿಮಿನಾಶಕಗಳು, ಉತ್ತಮ ನೀರಾವರಿ ಸೌಕರ್ಯಗಳು, ಇವೆಲ್ಲ ಅಂಶಗಳಿಂದ ಭಾರತ ದೇಶದಲ್ಲಿ ಕೃಷಿಯ ಪ್ರಮಾಣ ಜಾಸ್ತಿ ಆಯಿತು, ಜಿಗಿತ ಆಯಿತು. ಇದನ್ನ ನಾವು ಹಸಿರು ಕ್ರಾಂತಿ ಅಂತ ನಾವು ಕರಿತೀವಿ. ಇನ್ಕ್ರೀಸಿಂಗ್ ಇನ್ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ with a new techniques and chemicalized fertilizers and pesticides and high yielding variety seeds in 1960 decade is called as the green revolution. ಈಗ ನಾವೇನು ಡಿಸ್ಕಸ್ ಮಾಡಿದ್ವಿ ಅದನ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಹಾಗಾದ್ರೆ ಈ ಗ್ರೀನ್ ರೆವಲ್ಯೂಷನ್ ಜಾಸ್ತಿ ಆಗುವಂತದ್ದಕ್ಕೆ ಏನು ಕಾರಣಗಳು? ಸೊ ಏನು ಕಾರಣಗಳನ್ನು ನಾವು ಡಿಸ್ಕಸ್ ಮಾಡುವಾಗ ನಾವು ಮುಂದಿನ ಒಂದು ಸ್ಲೈಡ್ಸ್ ಅಲ್ಲಿ ನೋಡ್ತೀವಿ. ಹಸಿರು ಕ್ರಾಂತಿಗೆ ಕಾರಣಗಳು. ಮೊದಲನೇದಾಗಿ ವಂಡರ್ ಸೀಡ್ಸ್ ಹೈ ಈಲ್ಡಿಂಗ್ ವೆರೈಟಿ ಪ್ರೋಗ್ರಾಮ್, ಉತ್ತಮವಾದಂತಹ ಇಳುವರಿ ಕೊಡುವಂತಹ ಬಿತ್ತನೆ ಬೀಜಗಳು. ಸೊ ನಾವು ಭಾರತ ದೇಶದಲ್ಲಿ ಹಿಂದೆ ಬಳಕೆ ಮಾಡುವಂತಹ ಬಿತ್ತನೆ ಬೀಜಗಳೇನು ಅದು ಉತ್ತಮ ಇಳುವರಿ ಕೊಡ್ತಿರ್ಲಿಲ್ಲ. ಅದರ ಸೀಡ್ಸ್ ಅನ್ನ ಕ್ರಾಪಿಂಗ್ ಮಾಡಿದ ನಂತರ ಅದಕ್ಕೆ ಆ ಒಂದು ಬಿತ್ತನೆ ಬೀಜಗಳಲ್ಲಿ ಅಧಿಕ ಇಳುವರಿಯನ್ನು ಕೊಡುವಂತಹ ಅಂಶಗಳನ್ನ ಸೇರಿಸಿ ಅದನ್ನ ತಯಾರು ಮಾಡಲಾಗಿರುತ್ತದೆ. ಇದನ್ನ HYVP ಅಂತ ಹೇಳ್ತೀವಿ, ಹೈ ಈಲ್ಡಿಂಗ್ ವೆರೈಟಿ ಪ್ರೋಗ್ರಾಮ್. ಅಧಿಕ ಇಳುವರಿಯನ್ನು ಕೊಡುವಂತಹ ತಳಿಯನ್ನು ಸೃಷ್ಟಿ ಮಾಡಿ ಆ ಬಿತ್ತನೆ ಬೀಜಗಳನ್ನ 1960ರ ನಂತರ ಕೃಷಿ ವಲಯದಲ್ಲಿ ಅದನ್ನ ಹಂಚಲಾಯಿತು. ಅದರ ಮುಖಾಂತರ ಈ ಕಡಿಮೆ ಅವಧಿಯಲ್ಲಿನೇ ಅತಿ ಹೆಚ್ಚಿನ ಒಂದು ಉತ್ಪಾದನೆಯನ್ನ ನಾವು ಜಾಸ್ತಿ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಯಿತು ಅಂತ ನಾವು ಹೇಳಬಹುದು. ಇದು ಒಂದು ಹಸಿರು ಕ್ರಾಂತಿಗೆ ನೇರವಾದಂತಹ ಪರಿಣಾಮ, ನೇರವಾದಂತಹ ಕಾರಣ ಅಂತ ನಾವು ತಿಳ್ಕೋಬಹುದು. ಫರ್ಟಿಲೈಸರ್ಸ್, ರಸಗೊಬ್ಬರಗಳು, ಕೆಮಿಕಲೈಸ್ಡ್ ಫರ್ಟಿಲೈಸರ್ಸ್, ಏನ್ ಹೇಳ್ತೀವಿ
ರಾಸಾಯನಿಕ ಗೊಬ್ಬರಗಳು. ಈ ರಾಸಾಯನಿಕ ಗೊಬ್ಬರಗಳನ್ನ ಬಳಸಿದ್ದಕ್ಕಾಗಿ ಭೂಮಿಯ ಫಲವತ್ತತೆ ಜಾಸ್ತಿಯಾಗಿ ಅದರ ಮುಖಾಂತರ ಕೃಷಿ ಉತ್ಪಾದಕತೆಯನ್ನು ಜಾಸ್ತಿ ಮಾಡೋಕ್ಕೆ ಸಾಧ್ಯ ಆಯಿತು. ನಾವು ಹಿಂದೆ ಸಾಂಪ್ರದಾಯಿಕವಾಗಿರುವ ರಸಗೊಬ್ಬರಗಳನ್ನ ಹಾಕ್ತಿದ್ವಿ, ಆದರೆ ಅದರ ಜೊತೆಗೆ ಇವತ್ತು ನಾವು ರಾಸಾಯನಿಕ ಗೊಬ್ಬರಗಳನ್ನ ಯಾವ ಭೂಮಿಯಲ್ಲಿ ಯಾವ ಮಣ್ಣಲ್ಲಿ ಯಾವ ಒಂದು ಅಂಶ ಕಡಿಮೆ ಇದೆ ಆ ಅಂಶವನ್ನ ರಾಸಾಯನಿಕವಾಗಿ ಆರ್ಟಿಫಿಷಿಯಲ್ ಆಗಿ ಸೇರಿಸುವ ಮುಖಾಂತರವಾಗಿ ನಾವು ಭೂಮಿಯ ಫಲವತ್ತತೆಯನ್ನು ಜಾಸ್ತಿ ಮಾಡಿ ಉತ್ಪಾದನೆಯನ್ನ ಜಾಸ್ತಿ ಮಾಡ್ಕೋತಾ ಇದ್ದೀವಿ. ಆ ಉತ್ಪಾದನೆ ಜಾಸ್ತಿ ಆಗುವುದಕ್ಕೆ ಹಸಿರು ಕ್ರಾಂತಿಗೆ ಒಂದು ಕಾರಣ ಅಂತ ನಾವು ಹೇಳಬಹುದು. ಇಂಪ್ರೂವ್ಡ್ ವಾಟರ್ ಸಪ್ಲೈ, ನೀರಾವರಿ ಸೌಲಭ್ಯದಲ್ಲಿ ಸ್ವಲ್ಪ ಅಭಿವೃದ್ಧಿ ಸಾಧನೆ ಮಾಡಿದ್ದು, ನೀರಾವರಿ ಸೌಲಭ್ಯಗಳ ವಿಸ್ತರಣೆ ಮಾಡಿದ್ದು. ಬೇರೆ ಬೇರೆ ನದಿಗಳಿಗೆ ಅಣೆಕಟ್ಟೆಗಳನ್ನು ಕಟ್ಟಿದ್ದೀವಿ. ಅಣೆಕಟ್ಟೆಗಳ ಮುಖಾಂತರ ಕಾಲುವೆಗಳ ಮುಖಾಂತರವಾಗಿ ನೀರಾವರಿಯನ್ನ ನೀರಾವರಿಯ ಪ್ರದೇಶವನ್ನು ಇನ್ಕ್ರೀಸ್ ಮಾಡಿದ್ದೀವಿ. ಮತ್ತೆ ಆಧುನೀಕರಣವಾಗಿರುವಂತಹ ಒಂದು ನೀರಾವರಿ ಪದ್ಧತಿಗಳನ್ನ, ಕಡಿಮೆ ನೀರಿನಲ್ಲೇನೆ ಹೆಚ್ಚು ಭೂಮಿಯನ್ನ ನಾವು ಕೃಷಿಗೆ ಒಳಪಡಿಸಬಹುದು. ಅಂತಹ ಟೆಕ್ನಾಲಜಿ ಹೊಂದಿರುವಂತಹ ವಿಶಿಷ್ಟವಾಗಿರುವಂತಹ ನೀರಾವರಿ ಯೋಜನೆಗಳನ್ನ ಜಾರಿಗೆ ತರಲಾಯಿತು. ಅದು ತುಂತುರು ನೀರಾವರಿ ಆಗಿರಬಹುದು, ಮತ್ತೆ ಹನಿ ನೀರಾವರಿ ಆಗಬಹುದು. ಹನಿ ನೀರಾವರಿ, ತುಂತುರು ನೀರಾವರಿ, ಸ್ಪ್ರಿಂಕ್ಲರ್ ಸಿಸ್ಟಮ್ ಅಂತ ಹೇಳ್ತೀವಿ. ಈ ಎಲ್ಲಾ ನೀರಾವರಿ ಸೌಲಭ್ಯಗಳ ಇನ್ಕ್ರೀಸ್ ಇಂದ, ಎಕ್ಸ್ಪೆನ್ಷನ್ ಇಂದ ಕೃಷಿ ಉತ್ಪಾದಕತೆ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಯಿತು. ಯೂಸ್ ಆಫ್ ಪೆಸ್ಟಿಸೈಡ್ಸ್. ಸೊ ಭಾರತ ದೇಶದಲ್ಲಿ ಮೊದಲು ಕೃಷಿ ವಲಯಕ್ಕೆ ಹಲವಾರು ಆಗಿರುವಂತಹ ಒಂದು ರೋಗಗಳು ಅಟ್ಯಾಕ್ ಆಗ್ತಿದ್ವಿ. ಅದನ್ನ ಕಂಟ್ರೋಲ್ ಮಾಡಕ್ಕೆ ಆಗ್ತಾ ಇರಲಿಲ್ಲ ರೈತಾಪಿ ವರ್ಗದ ಕೈಯಲ್ಲಿ. ಸೊ ಈಗ ಬಂದಿರುವಂತಹ ಕೆಮಿಕಲೈಸ್ಡ್ ಫರ್ಟಿಲೈಸರ್ಸ್ ಇಂದ, ಅದರ ಜೊತೆಗೆ ಪೆಸ್ಟಿಸೈಡ್ಸ್ ಇಂದ, ರಾಸಾಯನಿಕ ಕ್ರಿಮಿನಾಶಕಗಳಿಂದಾಗಿ ಯಾವ ರೋಗ ಬಂದಿದೆ ಅದನ್ನ ಹೆಂಗೆ ನಿಯಂತ್ರಣ ಮಾಡಬೇಕು ಎಂಬುದು ನಮ್ಗೆ ಈಗ ಗೊತ್ತಾಗ್ತಾ ಇದೆ. ಆ ಕಾರಣಕ್ಕಾಗಿನೇ ಈ ಕ್ರಿಮಿನಾಶಕವನ್ನು ಬಳಕೆ ಮಾಡಿ ನಾವು ಬೆಳೆಯನ್ನ ಸಂರಕ್ಷಿಸ್ಕೋಬಹುದಾಗಿದೆ. ಸೊ ಬೆಳೆಯನ್ನು ಸಂರಕ್ಷಿಸ್ಕೊಂಡ್ರೆ ನಮ್ಮ ಉತ್ಪಾದನೆ ಜಾಸ್ತಿ ಆಗುತ್ತೆ. ಈ ಹಲವಾರು ರೋಗಗಳನ್ನ ಹತೋಟಿಗೆ ತಂದಿದ್ದು ಕೃಷಿ ಉತ್ಪಾದನೆ ಜಾಸ್ತಿ ಆಗುವುದಕ್ಕೆ ಮತ್ತು ಹಸಿರು ಕ್ರಾಂತಿಗೆ ಕಾರಣ ಆಗಿದೆ ಅಂತ ನಾವು ಹೇಳಬಹುದು. ಮಲ್ಟಿ ಕ್ರಾಪಿಂಗ್, ನಾವಿದನ್ನ ಮಿಶ್ರ ಬೇಸಾಯ ಅಂತ ಹೇಳ್ತೀವಿ. ಮಿಶ್ರ ಬೇಸಾಯ ಒಂದು ಭೂಮಿಯಲ್ಲಿ ಒಂದೇ ಬೆಳೆಯನ್ನ ಬೆಳೆಯೋದಕ್ಕಿಂತ ಬದಲಾಗಿ ಹಲವಾರು ಬೆಳೆಯನ್ನ ಬೆಳೀತಾ ಹೋಗುವಂಥದ್ದು ಮಿಶ್ರ ಬೇಸಾಯ. ಇದೇನ್ ಮಾಡ್ತದೆ, ರೈತರನ್ನ ವರ್ಷದ ಎಲ್ಲಾ ಸಮಯದಲ್ಲೂ ಕೃಷಿ ಚಟುವಟಿಕೆಯಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಮಾಡಿಕೊಡ್ತದೆ. ಆದ್ರೆ ಹಿಂದೆ ಹಂಗೆಲ್ಲ ಭೂಮಿಯನ್ನ ಕೆಲವೊಂದು ತಿಂಗಳು ಕೆಲಸ ಉಳುಮೆ ಮಾಡಿದ್ರೆ ಕೆಲವೊಂದು ತಿಂಗಳು ಬೀಡು ಬಿಡ್ತಿದ್ವಿ. ಈ ಸಮಯದಲ್ಲಿ ಎಲ್ಲರೂ ನಿರುದ್ಯೋಗಿಗಳಾಗ್ತಿದ್ರು. ಈಗ ಮಲ್ಟಿ ಒಂದು ಆ ಕ್ರಾಪಿಂಗ್ ಅವಕಾಶವನ್ನ ಮಾಡ್ತಿದೆ. ಸರ್ಕಾರ ಟೆಕ್ನಾಲಜಿನ ಅಭಿವೃದ್ಧಿ ಪಡಿಸಿದೆ. ಅದರ ಸಹಾಯವನ್ನು ಪಡ್ಕೊಂಡು ನಾವು ಭೂಮಿಯಲ್ಲಿ ಮಿಶ್ರ ಬೇಸಾಯವನ್ನು ಮಾಡಬಹುದಾಗಿದೆ. ಇದರಿಂದ ವರ್ಷದ ಎಲ್ಲಾ ಸಮಯದಲ್ಲಿ ನಾವು ಉತ್ಪಾದನೆಯನ್ನ ಜಾಸ್ತಿ ಮಾಡಬಹುದು. ಇದರಿಂದ ನಮ್ಮ ಹಸಿರು ಕ್ರಾಂತಿಗೆ ಇದು ಒಂದು ಕಾರಣ ಅಂತ ನಾವು ಪರಿಗಣಿಸಬಹುದು. ಪ್ಲಾಂಟ್ ಪ್ರೊಟೆಕ್ಷನ್ ಮಾಡುವಂಥದ್ದು, ಸಸ್ಯ ಸಂರಕ್ಷಣೆ ಮಾಡುವಂಥದ್ದು. ಸರ್ಕಾರ ಇವತ್ತು ಸಸ್ಯ ಸಂರಕ್ಷಣೆಗೆ ಒತ್ತನ್ನು ಕೊಡ್ತಾ ಇದೆ. ಭೂಮಿಯ ಸಾರವನ್ನು ಸಂರಕ್ಷಣೆ ಮಾಡಕ್ಕೆ, ಫಲವತ್ತತೆಯನ್ನು ಸಂರಕ್ಷಣೆ ಮಾಡಕ್ಕೆ, ಮತ್ತೆ ಭೂ ಕೊರತೆಯನ್ನು ನಿಯಂತ್ರಣ ಮಾಡಕ್ಕೆ, ಈ ಎಲ್ಲಾ ಕಾರಣಗಳಿಗೆ ಸಸ್ಯ ಸಂರಕ್ಷಣೆಗೆ ನಾವು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀವಿ. ಇದು ಭೂಮಿಯ ಫಲವತ್ತತೆಯನ್ನು ಜಾಸ್ತಿ ಮಾಡುತ್ತದೆ, ಉತ್ಪಾದನೆಗೆ ಸಹಕಾರಿಯಾಗ್ತದೆ. ಸಾಯಿಲ್ ಪ್ರೊಟೆಕ್ಷನ್, ಭೂಸಾರ ಸಂರಕ್ಷಣೆ, ಭೂಮಿಯಲ್ಲಿರುವಂತಹ ಫಲವತ್ತತೆಯನ್ನ ರಕ್ಷಣೆ ಮಾಡಿಕೊಳ್ಳುವಂಥದ್ದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆಯನ್ನ, ಟೆಕ್ನಾಲಜಿಯನ್ನ, ಯೋಜನೆಗಳನ್ನ ಸರ್ಕಾರ ಇವತ್ತು ಹಾಕೊಳ್ತಾ ಇದೆ. ಇದರಿಂದ ನಮ್ಮ ಭೂಮಿಯ ಫಲವತ್ತತೆ ಜಾಸ್ತಿ ಮಾಡಿ ಉತ್ಪಾದಕತೆಯನ್ನ ರೈಸ್ ಮಾಡ್ಕೋತಾ ಇದ್ದೀವಿ. ಅದಕ್ಕೆ ನಾವು ಗ್ರೀನ್ ರೆವಲ್ಯೂಷನ್ಗೆ ಇದು ಒಂದು ಕಾರಣ ಅಂತ ನಾವು ಹೇಳಬಹುದು. ಸೈಂಟಿಫಿಕ್ ಫಾರ್ಮಿಂಗ್, ವೈಜ್ಞಾನಿಕ ಬೇಸಾಯವನ್ನು ಮಾಡ್ತಿದ್ದೀವಿ. ಹಿಂದೆ ನಾವು ಮಾಡ್ತಿದ್ದಂತ ಬೇಸಾಯ ಸಾಂಪ್ರದಾಯಿಕ ಒಂದು ಸಿಸ್ಟಮ್ ಮೇಲೆ ಡಿಪೆಂಡ್ ಆಗಿತ್ತು. ಆದ್ರೆ ಇವತ್ತಿನ ಬೇಸಾಯ ಎಂಬುದು ವೈಜ್ಞಾನಿಕವಾಗಿ ಇಂಪ್ರೂವ್ ಆಗ್ತಿದೆ, ವೈಜ್ಞಾನಿಕವಾಗಿ ಮಾಡ್ತಿದ್ದೀವಿ. ಸೊ ಯಾವ ಒಂದು ಬೆಳೆಗೆ ಯಾವ ಮಣ್ಣು ಸರಿಯಾಗಿದೆ, ಯಾವ ಮಣ್ಣಲ್ಲಿ ಯಾವ ಬೆಳೆಯನ್ನು ಬೆಳಿಬಹುದು, ಆ ಮಣ್ಣಲ್ಲಿ ಯಾವ ಒಂದು ಸಾರಾಂಶ ಕಡಿಮೆ ಇದೆ ಅದನ್ನ ರಸಗೊಬ್ಬರವನ್ನು ಹಾಕ್ತೀವಿ. ಯಾವ ಕಾಯಿಲೆಗೆ ಯಾವ ಒಂದು ಸಸ್ಯಗಳಿಗೆ ಯಾವ ಒಂದು ರೋಗ ಬಂದ್ರೆ ಅದಕ್ಕೆ ಯಾವ ಒಂದು ಕ್ರಿಮಿನಾಶಕ ಬಳಕೆ ಮಾಡಬೇಕು, ಈ ಅಂಶ ನಮ್ಗೆ ವೈಜ್ಞಾನಿಕ ಬೇಸಾಯದಲ್ಲಿ ನಮ್ಗೆ ತಿಳಿದಿದೆ. ಅದಕ್ಕಾಗಿ ವೈಜ್ಞಾನಿಕ ಬೇಸಾಯ ಮಾಡೋದ್ರಿಂದಾಗಿ ನಮ್ಮ ಕ್ರಿಮಿನಾಶಕ ಬಳಕೆ ಮಾಡಿ ವಿವಿಧ ರೋಗಗಳನ್ನ ತಡೆಗಟ್ಟಬಹುದು, ಉತ್ಪಾದಕತೆಯನ್ನ ಜಾಸ್ತಿ ಮಾಡ್ಕೋಬಹುದಾಗಿದೆ. ಇದು ಹಸಿರು ಕ್ರಾಂತಿಗೆ ಒಂದು ಕಾರಣ ಆಗಿದೆ. ಲ್ಯಾಂಡ್ ರಿಫಾರ್ಮ್ಸ್, ಭೂ ಸುಧಾರಣೆಗಳು. ಸೊ ಇವು ಭಾರತ ದೇಶದಲ್ಲಿ 1960 ನಂತರ ನಾವು ನೋಡ್ತೀವಿ. ಉಳುವವನೇ ಭೂಮಿಯ ಒಡೆಯ ಎಂಬ ನೀತಿಯನ್ನು ಜಾರಿಗೆ ತರ್ತಾರೆ.
ಸೊ ಈ ನೀತಿಯಿಂದ ಹಲವಾರು ಜನರಿಗೆ ಭೂಮಿಯನ್ನು ಹಂಚಿಕೆ ಮಾಡಲಾಗ್ತದೆ. ಯಾವ ಭೂಮಿ ಇಷ್ಟು ದಿನಗಳ ಕಾಲ ವೇಸ್ಟ್ ಆಗಿತ್ತು, ಕೃಷಿ ಭೂಮಿಗೆ ಒಳಪಟ್ಟಿರಲಿಲ್ಲ, ಆ ಎಲ್ಲಾ ಭೂಮಿಯು ಕೂಡ ಜನರಿಗೆ ಹಂಚಿಕೆ ಆದ ನಂತರ ಅದು ಕೃಷಿಗೆ ಒಳಪಡ್ತಾ ಹೋಯಿತು. ಶ್ರಮಿಕ ವರ್ಗದವರಿಗೆ, ಕೆಲಸ ಮಾಡುವ ಸಾಮರ್ಥ್ಯ ಇರುವಂತ ಜನರಿಗೆ ಭೂಮಿ ಸಿಕ್ಕಾಗ ಅವರು ಕೃಷಿಯನ್ನ ಮಾಡಿ ಉತ್ಪಾದಕತೆಯನ್ನ ಜಾಸ್ತಿ ಮಾಡ್ತಾ ಬಂದರು. ಇದು ಕೃಷಿ ಉತ್ಪಾದಕತೆ ಜಾಸ್ತಿಯಾಗಿ ಹಸಿರು ಕ್ರಾಂತಿಗೆ ಕಾರಣ ಆಯಿತು ಅಂತ ನಾವು ಗಮನಿಸಬಹುದು. ಇಂಟೆನ್ಸಿವ್ ಕಲ್ಟಿವೇಶನ್, ಸೊ ಕಡಿಮೆ ಭೂಮಿಯಲ್ಲಿನೇ ಹೆಚ್ಚುವರಿ ಉತ್ಪಾದನೆ ಮಾಡುವಂತಹ ಒಂದು ಬಿತ್ತನೆ ಬೀಜಗಳನ್ನು ಬಳಕೆ ಮಾಡಿ ನಾವು ಉತ್ಪಾದನೀಯತೆಯನ್ನು ಜಾಸ್ತಿ ಮಾಡಿಕೊಂಡು ಇಂಟೆನ್ಸಿವ್ ಕಲ್ಟಿವೇಶನ್ ಮಾಡುವಂಥದ್ದು. ಇದರಿಂದ ನಾವು ಕೃಷಿ ಉತ್ಪಾದಕತೆ ಜಾಸ್ತಿ ಆಗಿದೆ. ಕಡಿಮೆ ಭೂಮಿಯಲ್ಲಿನೇ ಹೆಚ್ಚುವರಿ ಉತ್ಪಾದನೆಯನ್ನು ಹೆಂಗೆ ಮಾಡಬೇಕು, ಈ ಒಂದು ಟೆಕ್ನಾಲಜಿನ ಬಳಕೆ ಮಾಡಿ ಉತ್ಪಾದಕತೆಯನ್ನು ಜಾಸ್ತಿ ಮಾಡಿಕೊಂಡಿದ್ದು ಇದು ನಮ್ಮ ಹಸಿರು ಕ್ರಾಂತಿಗೆ ಒಂದು ಕಾರಣ ಆಗಿದೆ. ಕ್ರೆಡಿಟ್ ಫೆಸಿಲಿಟೀಸ್, ಶ್ರೀಮತಿ ಇಂದಿರಾ ಗಾಂಧಿ ಅವರಿದ್ದಾಗ ಪ್ರಧಾನಿಯಾಗಿ 1969ರಲ್ಲಿ ಅಲ್ಲಿ 14 ಬ್ಯಾಂಕ್ ರಾಷ್ಟ್ರೀಕರಣ ಮಾಡ್ತಾರೆ. ಸೊ ರಾಷ್ಟ್ರೀಕರಣವನ್ನು ಯಾಕೆ ಮಾಡಿದ್ರು ಅನ್ನೋದಕ್ಕೆ ಮೂಲ ಇನ್ನೊಂದು ಉದ್ದೇಶ, ಕೃಷಿ ವಲಯಕ್ಕೆ ಈ ಒಂದು ಖಾಸಗಿ ಬ್ಯಾಂಕುಗಳು ಹಣಕಾಸಿನ ಪೂರೈಕೆಯನ್ನ ಸಾಲವಾಗಿ ಪೂರೈಕೆ ಮಾಡ್ತಿರ್ಲಿಲ್ಲ. ಈ ಒಂದು ಕೃಷಿ ವಲಯಕ್ಕೆ ಹಣಕಾಸನ್ನ ಪೂರೈಕೆ ಮಾಡಬೇಕು, ಅದನ್ನ ಆದ್ಯತೆ ವಲಯ ಅಂತ ಪರಿಗಣಿಸಿದ್ದೇವೆ. ಆ ಕಾರಣಕ್ಕೆ ಖಾಸಗಿ ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿ ಅದರ ಮುಖಾಂತರ ಕೃಷಿ ವಲಯಕ್ಕೆ ಈ ಸಮಯದಲ್ಲಿನೇ ಹೆಚ್ಚುವರಿಯಾದಂತಹ ಸಾಲವನ್ನು ಕೊಡೋಕೆ ಪ್ರಯತ್ನ ಮಾಡಲಾಯಿತು. ಈ ಸಾಲ ಸೌಲಭ್ಯದ ಪರಿಣಾಮವಾಗಿ ಕೃಷಿಯನ್ನ ಹೆಚ್ಚುವರಿಯಾಗಿ ಹೊಸ ಹೊಸ ಭೂಮಿಯನ್ನ ಕೃಷಿಗೆ ಒಳಪಡಿಸಿ ಉತ್ಪಾದಕತೆಯನ್ನು ಜಾಸ್ತಿ ಮಾಡಿಕೊಳ್ಳಕ್ಕೆ ಒಂದು ಸಾಧ್ಯ ಆಯಿತು. ಈ ಉತ್ಪಾದನೆ ಆಗಿರುವಂತದ್ದನ್ನ ಸ್ಟೋರೇಜ್ ಮಾಡೋಕ್ಕೆ, ಸಂರಕ್ಷಿಸಿಕೊಳ್ಳೋಕ್ಕೆ ಬೇಕಾಗಿರುವಂತಹ ಹಣಕಾಸನ್ನು ಕೂಡ ಇಲ್ಲಿ ಪೂರೈಕೆ ಮಾಡಲಾಯಿತು. ಮಾರ್ಕೆಟಿಂಗ್ ಫೆಸಿಲಿಟಿ, ಮಾರುಕಟ್ಟೆಯ ಸೌಲಭ್ಯ ಒದಗಿಸಿಕೊಟ್ಟಿದ್ದು. ಏನು ನಾವು ಈಗ ಕೃಷಿ ಮಾರುಕಟ್ಟೆ ಅಂತ ಹೇಳ್ತೀವಿ, ಸರ್ಕಾರಿ ಕೃಷಿ ಮಾರುಕಟ್ಟೆ, ನಾವು APMC ಮಾರುಕಟ್ಟೆ ವ್ಯವಸ್ಥೆ ಅಂತ ಹೇಳ್ತೀವಿ, ನಿಯಂತ್ರಿತ ಮಾರುಕಟ್ಟೆ ವ್ಯವಸ್ಥೆ ಅಂತ ಹೇಳ್ತೀವಿ. ಈ ಮಾರುಕಟ್ಟೆ ವ್ಯವಸ್ಥೆಯನ್ನ ಸರ್ಕಾರ ಪ್ರಾರಂಭಿಸಿದ್ದು ಕೂಡ ಕೆಲವೊಂದು ಕಡೆ ಭಾರತೀಯ ಕೃಷಿಕರಿಗೆ ಉತ್ತಮವಾದಂತಹ ಯೋಗ್ಯವಾದಂತಹ ಬೆಲೆಯನ್ನ ಕೊಡ್ತು, ಅವರ ಆದಾಯವನ್ನು ಜಾಸ್ತಿ ಮಾಡ್ತು, ಅವರು ನಷ್ಟ ಆಗದಿರ ಅದನ್ನ ತಡೆಗಟ್ಟಿತು ಈ ಒಂದು ಮಾರ್ಕೆಟ್ ಫೆಸಿಲಿಟೀಸ್. ಅದಕ್ಕಾಗಿ ಅದು ಮುಂದೆ ರೈತರಿಗೆ ಕೃಷಿಯನ್ನ ಮಾಡೋದಕ್ಕೆ ಪ್ರೋತ್ಸಾಹವನ್ನು ಮಾಡಿತ್ತು ಅಂತ ನಾವು ಹೇಳಬಹುದು. ಇದರಿಂದ ಕೃಷಿ ಉತ್ಪಾದಕತೆಗೆ ಇದು ಸಹಕಾರಿಯಾಯಿತು. ಇನ್ಸೆಂಟಿವ್ಸ್, ಸೊ ಬೇರೆ ಬೇರೆ ಕೃಷಿ ಉತ್ಪಾದಕಗಳಿಗೆ, ಕೃಷಿ ವಸ್ತುಗಳಿಗೆ ಸರ್ಕಾರ ಆಗಾಗ್ಗೆ ಸಹಾಯಧನಗಳನ್ನ, ಸಬ್ಸಿಡಿಗಳನ್ನ, ಉತ್ತೇಜಕಗಳನ್ನ ಮಾಡ್ತಾ ಬರ್ತಾ ಇದೆ. ಇದು ಏನಕ್ಕಂದ್ರೆ ಕೃಷಿಯನ್ನ ಯಾರು ಬಿಡದೇ ಇರಲಿ, ಕೃಷಿ ಉತ್ಪಾದಕತೆಯನ್ನ ಪ್ರಾರಂಭನ ಮಾಡಲಿ, ಹೆಚ್ಚು ಮಾಡಲಿ ಅನ್ನೋ ಕಾರಣಕ್ಕಾಗಿನೇ ಉತ್ತೇಜಕಗಳನ್ನ ಸರ್ಕಾರ ಮಾಡ್ತಾ ಇದೆ. ಅದನ್ನ ಇನ್ಸೆಂಟಿವ್ಸ್ ಅಂತ ಹೇಳಬಹುದು. ಇದು ಒಂದು ಹಸಿರು ಕ್ರಾಂತಿಗೆ ಕಾರಣ ಆಗಿದೆ. ರಿಸರ್ಚ್ ಅಂಡ್ ಟ್ರೈನಿಂಗ್, ಕೃಷಿಯಲ್ಲಿ ಅಭಿವೃದ್ಧಿಗಾಗಿ ಹಲವಾರು ಸಂಸ್ಥೆಗಳು, ಭಾರತೀಯ ಕೃಷಿ ಸಂಸ್ಥೆಯನ್ನು ಕೂಡ ಸಂಶೋಧನೆಯನ್ನ, ರಿಸರ್ಚ್ ಅನ್ನ ಮಾಡ್ತಾ ಇರ್ತದೆ. ಈ ರಿಸರ್ಚ್ ಅನ್ನ ಮಾಡುವಂತಹ ಸಂಸ್ಥೆಗಳಿಗೆ ಮತ್ತು ಅಲ್ಲಿರುವಂತಹ ಜನರಿಗೆ ಟ್ರೈನಿಂಗ್ ಅನ್ನ ಕೊಡೋಕೆ, ತರಬೇತಿಯನ್ನು ಕೊಡೋಕೆ ಸರ್ಕಾರ ಇವತ್ತು ಹಣವನ್ನ ವೆಚ್ಚ ಮಾಡ್ತಾ ಇದೆ. ರೈತ ಸಂಪರ್ಕ ಕೇಂದ್ರಗಳಿಂದ ತರಬೇತಿಯನ್ನ ಕೊಡ್ತಾ ಇದೆ. ಸೊ ಈ ಎಲ್ಲಾ ಅಂಶಗಳಿಂದ ಜನರಲ್ಲಿ ವೈಜ್ಞಾನಿಕ ದೃಷ್ಟಿಕೋನ ಬೆಳೆದು ಕೃಷಿ ಉತ್ಪಾದಕತೆ ಜಾಸ್ತಿ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗಿದೆ. ಇದು ಹಸಿರು ಕ್ರಾಂತಿಗೆ ಇದು ಒಂದು ಕಾರಣ ಅಂತ ನಾವು ಗಮನಿಸಬಹುದು. ಸೊ ಈಗ ಈ ಹಸಿರು ಕ್ರಾಂತಿಯಿಂದ ಆದಂತಹ ಒಂದು ಪರಿಣಾಮ ಏನು, ದ ಇಂಪ್ಯಾಕ್ಟ್ ಆಫ್ ಗ್ರೀನ್ ರೆವಲ್ಯೂಷನ್ ಆನ್ ಇಂಡಿಯಾ, ಇಂಡಿಯಾದಲ್ಲಿ ಏನು ಆಗಿದೆ ಅಂತ ನಾವು ಗಮನಿಸ್ತೀವಿ. ಅದನ್ನ ಡಿವೈಡ್ ಮಾಡ್ಕೊಳ್ತಾ ಹೋದ್ರೆ ಹಸಿರು ಕ್ರಾಂತಿಯಿಂದ ಭಾರತ ದೇಶದಲ್ಲಿ ಆದಂತಹ ಪ್ರಯೋಜನಗಳು ಒಂದು ಕಡೆ, ನೆಕ್ಸ್ಟ್ ಅದರಿಂದ ಆದಂತಹ ಸಮಸ್ಯೆಗಳು ಯಾವುವು ಅಂತ ಇನ್ನೊಂದು ಕಡೆ ನಾವು ಡಿಸ್ಕಸ್ ಮಾಡ್ತಾ ಹೋಗಬಹುದು. ಇಲ್ಲಿ ನೋಡ್ರಿ, ಅಡ್ವಾಂಟೇಜಸ್ ಆಫ್ ಗ್ರೀನ್ ರೆವಲ್ಯೂಷನ್, ಹಸಿರು ಕ್ರಾಂತಿಯಿಂದ ಆದಂತಹ ಒಂದು ಪ್ರಯೋಜನಗಳು, ಅದು ಒಂದು ರೀತಿ ಪರಿಣಾಮನೇ ಅಂತ ಹೇಳ್ಬೋದು. ಏನು ಪ್ರಯೋಜನಗಳಾಗಿದ್ದಾವೆ? ಇನ್ಕ್ರೀಸಿಂಗ್ ಇನ್ ಅಗ್ರಿಕಲ್ಚರ್ ಪ್ರೊಡಕ್ಷನ್, ಭಾರತ ದೇಶದಲ್ಲಿ ಕೃಷಿ ಉತ್ಪಾದಕತೆ ಎಂಬುದು ಜಾಸ್ತಿ ಆಗಿದೆ. 1915 ನಮ್ದು ಕೇವಲ 50 ಮಿಲಿಯನ್ ಟನ್ ಇದ್ದಂಥದ್ದು ಇವಾಗ 276 ಮಿಲಿಯನ್ ಟನ್ಗೆ ಜಾಸ್ತಿ ಆಗಿದೆ. ಇದು ಒಂದು ಕೃಷಿಯಲ್ಲಿ ಆದಂತಹ ಹಸಿರು ಕ್ರಾಂತಿಯ ಪರಿಣಾಮದಿಂದ ಇವತ್ತು ಇಷ್ಟೊಂದು ಇನ್ಕ್ರೀಸ್ ಆಗಿದೆ ಅಂತ ನಾವು ಹೇಳ್ಬೋದು. ಅಂದ್ರೆ ಕೃಷಿ ಸಾಮಗ್ರಿಗಳು, ದವಸ ಧಾನ್ಯಗಳ ಉತ್ಪಾದನೆ ಜಾಸ್ತಿಯಾಗಿ ಕೃಷಿಯಲ್ಲಿ ಮತ್ತು ಆಹಾರದಲ್ಲಿ ನಾವು ಸ್ವಾವಲಂಬನೆಯನ್ನ ಸಾಧನೆ ಮಾಡಿದ್ದೇವೆ ಅಂದ್ರೆ ಅದು ಹಸಿರು ಕ್ರಾಂತಿಯ ಒಂದು ಪರಿಣಾಮನೇ ಆಗಿದೆ. ಇನ್ನೊಂದು ಮಾಡರ್ನೈಸೇಷನ್ ಆಫ್ ಅಗ್ರಿಕಲ್ಚರ್, ಕೃಷಿಯ ಆಧುನೀಕರಣ ಆಗಿದೆ. 1960ಗಿಂತ ಮೊದಲು ನಾವು ಹಳೆಯ ಸಾಂಪ್ರದಾಯಿಕ ಟೆಕ್ನಾಲಜಿಯನ್ನ, ಅವೈಜ್ಞಾನಿಕವಾಗಿರುವಂತಹ ಬೇಸಾಯ ಕ್ರಮಗಳನ್ನ ಬಳಕೆ ಮಾಡ್ತಿದ್ವಿ. ಆದ್ರೆ ಈಗ
ನಾವು ಹಸಿರು ಕ್ರಾಂತಿಯ ಒಂದು ಸಹಕಾರದಿಂದ ಬೇರೆ ಬೇರೆ ದೇಶಗಳಿಂದ ಯಂತ್ರಗಳನ್ನ ತಗೊಂಡು ಬಂದು ನಾವು ಆಧುನೀಕರಣವಾಗಿರುವಂತಹ ಟೆಕ್ನಾಲಜಿನ ಬಳಕೆ ಮಾಡಿ ಕೃಷಿಯನ್ನ ಒಂದು ರೀತಿ ನವೀನಗೊಳಿಸಿದ್ದೀವಿ, ಆಧುನೀಕರಣಗೊಳಿಸಿದ್ದೀವಿ ಅಂತ ನಾವು ಹೇಳಬಹುದು. ಅಡಾಪ್ಷನ್ ಆಫ್ ಸೈಂಟಿಫಿಕ್ ಕಲ್ಟಿವೇಶನ್ ಈಗ ಡಿಸ್ಕಸ್ ಮಾಡಿದ್ವಿ. ಭಾರತೀಯ ಕೃಷಿ ರಂಗದಲ್ಲಿ ಆಧುನೀಕರಣವಾಗಿರುವಂತಹ ನೀರಾವರಿ ಸೌಲಭ್ಯಗಳನ್ನ, ನೀರಾವರಿ ವಿಧಾನಗಳನ್ನ ಮತ್ತೆ ಬೇಸಾಯದ ಕ್ರಮಗಳನ್ನ, ಆಧುನಿಕ ಯಂತ್ರಗಳನ್ನ, ಮೆಷಿನ್ಸ್ ಅನ್ನ ಇವತ್ತು ನಾವು ಯೂಸ್ ಮಾಡಿ ನಮ್ಮ ಕೃಷಿಯಲ್ಲಿ ವೈಜ್ಞಾನಿಕ ಬೇಸಾಯಕ್ಕೆ ಒತ್ತನ್ನ ಕೊಟ್ಟಿದ್ದೀವಿ. ಅದು ಒಂದು ರೀತಿ ಹಸಿರು ಕ್ರಾಂತಿಯ ಒಂದು ಪರಿಣಾಮ ಅಂತ ನಾವು ಹೇಳಬಹುದು. ಸೆಲ್ಫ್ ರಿಲಯನ್ಸ್ ಇನ್ ಫುಡ್ ಗ್ರೇನ್ಸ್ ಪ್ರೊಡಕ್ಷನ್, ಕೃಷಿ ಉತ್ಪಾದನೆಯಲ್ಲಿ, ಆಹಾರ ಸಾಮಗ್ರಿಯಲ್ಲಿ ಭಾರತ ದೇಶ ಸ್ವಾವಲಂಬನೆಯನ್ನ ಸಾಧನೆ ಮಾಡಿದೆ. ಅದಕ್ಕಿಂತ ಮೊದಲು ನಾವು ನಮ್ಮ ದೇಶದ ಜನರಿಗೆ ಆಹಾರಕ್ಕಾಗಿ ನಾವು ಬೇರೆ ದೇಶಗಳಿಂದ ಆಮದು ಮಾಡ್ಕೋಬೇಕಾಗ್ತಿತ್ತು. ಹೆಚ್ಚಿನ ಒಂದು ವಿದೇಶಿ ವಿನಿಮಯವನ್ನು ಅವ್ರಿಗೆ ಕೊಡಬೇಕಾಗಿತ್ತು, ನಮ್ಮ ಹಣವನ್ನು. ಸೊ ಈಗ ಹಂಗಿಲ್ಲ. ಸೊ ನಮ್ಮ ದೇಶದ ಜನರಿಗೆ ಎಷ್ಟು ಆಹಾರ ಸಾಮಗ್ರಿ ಬೇಕು ಅಷ್ಟು ಆಹಾರ ಸಾಮಗ್ರಿಯನ್ನು ನಾವೇ ಉತ್ಪಾದನೆ ಮಾಡ್ಕೋತಾ ಇದ್ದೀವಿ. ಅದಕ್ಕೆ ಕಾರಣ ನಮ್ಮ ಒಂದು ಕೃಷಿಯಲ್ಲಿ ಆದಂತಹ ಹಸಿರು ಕ್ರಾಂತಿ ಅಂತ ನಾವು ಧೈರ್ಯವಾಗಿ ಹೇಳಬಹುದಾಗಿದೆ. ರಿಸರ್ಚ್ ಇನ್ ಅಗ್ರಿಕಲ್ಚರ್ ಸೆಕ್ಟರ್, ಕೃಷಿ ವಲಯದಲ್ಲಿ, ಕೃಷಿ ಬಿತ್ತನೆ ಬೀಜದಲ್ಲಿ ಕೃಷಿಗೆ ಸಂಬಂಧಿಸಿದಂತಹ ಬೆಳೆ ರೋಗಗಳ ಬಗ್ಗೆ, ಅದಕ್ಕೆ ಬೇಕಾದಂತಹ ಮದ್ದಿನ ಬಗ್ಗೆ, ಕ್ರಿಮಿನಾಶಕಗಳ ಬಗ್ಗೆ ಇವತ್ತು ಹಲವಾರು ಕಡೆ ಭಾರತ ದೇಶದಲ್ಲಿ ರಿಸರ್ಚ್ ನಡೀತಾ ಇದೆ. ಆ ಎಲ್ಲಾ ರಿಸರ್ಚ್ ನಡೀತಾ ಇರುವಂತದಕ್ಕೆ ಮೂಲ ಕಾರಣ ಹಸಿರು ಕ್ರಾಂತಿಯಿಂದ ಆದಂತಹ ಪರಿಣಾಮ ಅಂತ ಹೇಳ್ಬೋದು. ರಿಸರ್ಚ್ ಅನ್ನು ಯಾಕೆ ಮಾಡಬೇಕಂದ್ರೆ, ಯಾವುದೋ ಒಂದು ಕಾಯಿಲೆ ಬಂದ್ರೆ ಸಸ್ಯಗಳಿಗೆ, ಬೆಳೆಗೆ ಅದಕ್ಕೆ ಬೇಕಾಗುವಂತ ಮದ್ದನ್ನ ಹುಡುಕಬೇಕಾಗುತ್ತೆ, ಅದು ರಿಸರ್ಚ್ ಮಾಡಲೇಬೇಕಾಗುತ್ತೆ. ಇದಕ್ಕೆ ಹಣಕಾಸನ್ನು ಸರ್ಕಾರ ಪೂರೈಕೆ ಮಾಡ್ತದೆ. ರಿಸರ್ಚ್ ಮಾಡಿದ ನಂತರ ಕೃಷಿ ವಲಯವನ್ನು ನಾವು ಅಭಿವೃದ್ಧಿ ಪಡಿಸ್ಕೊಳ್ಳಕ್ಕೆ ಅವಕಾಶಗಳು ನಮಗೆ ಜಾಸ್ತಿ ಸಿಗ್ತವೆ ಎಂಬುದು ಇದರ ಒಂದು ಉದ್ದೇಶ. ಇನ್ಕ್ರೀಸಿಂಗ್ ಇನ್ ಫಾರ್ಮರ್ಸ್ ಇನ್ಕಮ್, ಭಾರತ ದೇಶದಲ್ಲಿ ರೈತರ ಆದಾಯವನ್ನ ಇದು ಹೆಚ್ಚಿಸಿತ್ತು ಅಂತ ಹೇಳ್ತೀವಿ. ಸೊ ಹಿಂದೆ ಹಲವಾರು ಎಕರೆಯಷ್ಟು ಭೂಮಿಯನ್ನ ಉಳುಮೆ ಮಾಡಿದ್ರು ಉತ್ಪಾದನೆ ಕಡಿಮೆ ಆಗ್ತಾ ಇತ್ತು, ಆದ್ರೆ ಉತ್ಪಾದನೆ ವೆಚ್ಚ ಮಾತ್ರ ಜಾಸ್ತಿ ಆಗ್ತಿತ್ತು. ಸೊ ಇದನ್ನ IADP ಅಂತ ಒಂದು ಯೋಜನೆಯನ್ನ ಮತ್ತೆ HYVP ಅಂತ ಏನಿದೆಲ್ಲ, ಅದಕ್ಕೆ ಇಳುವರಿ ಕೊಡುವಂತ ಬಿತ್ತನೆ ಬೀಜ, ಇದನ್ನ ಬಳಕೆ ಮಾಡಿದ ನಂತರ ಕಡಿಮೆ ಭೂಮಿಯಲ್ಲಿನೇ ಕಡಿಮೆ ಖರ್ಚಲ್ಲಿ ನಾವು ಹೆಚ್ಚುವರಿ ಉತ್ಪಾದನೆಯನ್ನು ಮಾಡಕ್ಕೆ ಸಾಧ್ಯ ಆಯಿತು. ಈ ಉತ್ಪಾದನೆಯಿಂದ ರೈತರ ಒಂದು ಜೀವನಕ್ಕೆ ಬೇಕಾಗುವಷ್ಟು ಆದಾಯವನ್ನು ಅವರಿಗೆ ನಾವು ಕೊಡಕ್ಕೆ ಸಾಧ್ಯ ಆಯಿತು. ಅವರ ಒಂದು ಇನ್ಕಮ್ ಜಾಸ್ತಿ ಆಯ್ತಾ ಹೋಯ್ತು ರೈತಾಪಿ ವರ್ಗದವರದ್ದು. ಅಂದ್ರೆ ಇಲ್ಲಿ 55% ಜನರ ಒಂದು ಏನಿದೆ ಇನ್ಕಮ್ ಇದು ರೈಸ್ ಆಗುವುದಕ್ಕೆ ಸ್ಟಾರ್ಟ್ ಆಯಿತು. ಇದು ಹಸಿರು ಕ್ರಾಂತಿಯ ಪರಿಣಾಮ ಅಂತ ನಾವು ಹೇಳಬಹುದು. ಎಂಪ್ಲಾಯ್ಮೆಂಟ್ ಜನರೇಷನ್, ಇಲ್ಲಿ ಬೇರೆ ಬೇರೆ ವಲಯದಲ್ಲಿ ಉದ್ಯೋಗಗಳನ್ನ ಇದು ಹೆಚ್ಚುವರಿಯಾಗಿ ಕೊಡುವುದಕ್ಕೆ ಪ್ರಾರಂಭ ಮಾಡಿತು. ಈಗ ನಾವು ಹಸಿರು ಕ್ರಾಂತಿಯಲ್ಲಿ ಒಂದು ಬೆಳೆಯನ್ನು ಬೆಳಿತೀವಿ ಅಂದ್ರೆ ನಾವು ಟೆಕ್ನಾಲಜಿ ಬಳಕೆ ಮಾಡ್ತೀವಿ, ಯಂತ್ರ ಬಳಕೆ ಮಾಡ್ತೀವಿ. ಸೊ ಯಂತ್ರಗಳಿಗಾಗಿ ಬೇಗ ಒಂದು ಕೈಗಾರಿಕೆಯಲ್ಲಿ ಎಂಪ್ಲಾಯ್ಮೆಂಟ್ಸ್ ಕ್ರಿಯೇಟ್ ಆಗ್ತವೆ. ಈ ರೀತಿ ಹಸಿರು ಕ್ರಾಂತಿಯಲ್ಲಿ ಬಳಕೆ ಮಾಡುವಂತಹ ಎಲ್ಲಾ ಇನ್ಪುಟ್ಸ್ ಏನಿದಾವೆ, ಆ ಇನ್ಪುಟ್ಸ್ ನ ತಯಾರು ಮಾಡುವಂತಹ ವಿವಿಧ ಕೈಗಾರಿಕೆಗಳಲ್ಲಿ ನಮಗೆ ಉದ್ಯೋಗ ಕ್ರಿಯೇಟ್ ಆಯ್ತಾ ಹೋಯಿತು. ಸೊ ಈ ಕಾರಣಕ್ಕೆ ಬೇರೆ ಬೇರೆ ವಲಯದಲ್ಲಿ ಜನರ ಒಂದು ಹಂಚಿಕೆ ಎಂಬುದು ಪ್ರಾರಂಭ ಆಯ್ತಾ ಹೋಯಿತು. ಇದರಿಂದ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗಿದೆ. ಇದು ಕೂಡ ಹಸಿರು ಕ್ರಾಂತಿಯ ಪರಿಣಾಮ ಅಂತ ನಾವು ಗಮನಿಸಬಹುದಾಗಿದೆ. ಹಾಗಾದರೆ ಹಸಿರು ಕ್ರಾಂತಿಯಿಂದ ನಮಗೆ ತೊಂದರೆನೂ ಆಗಿದೆಯಾ? ಏನ್ ತೊಂದರೆ ಆಗಿದೆ ಇದರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತೀವಿ. ಡಿಫೆಕ್ಟ್ಸ್ ಆಫ್ ಗ್ರೀನ್ ರೆವಲ್ಯೂಷನ್. ಇಲ್ಲಿ ನಾವು ಗಮನಿಸ್ತೀವಿ, ಇಟ್ ಇನ್ಕ್ರೀಸ್ ರೀಜನಲ್ ಇಂಬ್ಯಾಲೆನ್ಸಸ್, ಇದು ಪ್ರಾದೇಶಿಕ ಅಸಮಾನತೆಯನ್ನ ಉಂಟು ಮಾಡಿದೆ ಅಂತ ಹೇಳ್ತೀವಿ. ಇದು ಪ್ರಾರಂಭಿಕವಾಗಿ ಹಸಿರು ಕ್ರಾಂತಿ ಎಂಬುದು ಕೆಲವೊಂದು ಸ್ಟೇಟ್ಸ್ ಸೀಮಿತ ಆಗಿತ್ತು. ಪಂಜಾಬ್ ಆಗಿರಬಹುದು, ಹರಿಯಾಣ, ಉತ್ತರ ಪ್ರದೇಶ. ಸೊ ಇಂತಹ ಮೇನ್ ಪ್ಲೇಸ್ಗಳಿಗೆ ಇದು ಸೀಮಿತ ಆಗಿತ್ತು ಸ್ಟಾರ್ಟಿಂಗ್ ಅಲ್ಲಿ. ಸೊ ಆ ಪ್ರದೇಶಗಳ ಅಭಿವೃದ್ಧಿಗಾಗಿ, ಉತ್ತರ ಭಾರತದ ಕೆಲವೊಂದು ಪ್ರದೇಶಗಳ ಅಭಿವೃದ್ಧಿಗಾಗಿ ಮಾತ್ರ ಗ್ರೀನ್ ರೆವಲ್ಯೂಷನ್ ಇದೆ, ಬೇರೆ ಕಡೆ ಇದು ಇಂಪ್ಲಿಮೆಂಟೇಷನ್ ಆಗ್ತಾ ಇಲ್ಲ. ಆ ಕಾರಣಕ್ಕೆ ಇದು ಬೇರೆ ಬೇರೆ ಪ್ರಾಂತ್ಯದ ನಡುವೆ ಅಸಮಾನತೆಯನ್ನು ಕ್ರಿಯೇಟ್ ಮಾಡಿದೆ ಎಂಬುದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ತೀವಿ. ಅಂದ್ರೆ ದೇಶದ ಎಲ್ಲಾ ಭಾಗಗಳಿಗೆ ಈ ಹಸಿರು ಕ್ರಾಂತಿಯ ಪ್ರಯೋಜನಗಳು ಸಿಗ್ತಾ ಇಲ್ಲ ಎಂಬುದನ್ನ ಇಲ್ಲಿ ಕೆಲವರು ವಾದ ಮಾಡ್ತಾರೆ. ನೆಕ್ಸ್ಟ್ ಒಂದು ಪಾಯಿಂಟ್ ಬಂದ್ರೆ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್. ಕೃಷಿಯಲ್ಲಿ ಮಿತಿಮೀರಿದಂತಹ ಒಂದು ಟೆಕ್ನಾಲಜಿಯನ್ನ, ತಂತ್ರಜ್ಞಾನವನ್ನು ಬಳಕೆ ಮಾಡ್ಕೊಬಿಟ್ರೆ, ಸೊ ಅತ್ಯಂತ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ದೇಶದಲ್ಲಿ ಇದು ನಿರುದ್ಯೋಗವನ್ನು ಕ್ರಿಯೇಟ್ ಮಾಡ್ತದೆ ಎಂಬ ಒಂದು ವಾದವನ್ನು ನಾವು ಇಲ್ಲಿ ನೋಡ್ತೀವಿ. ಟೆಕ್ನಾಲಜಿ ಬಂದ್ರೆ, ಯಂತ್ರಗಳು ಬಂದ್ರೆ
ಇರುವಂತಹ ಉದ್ಯೋಗವನ್ನು ಕಸಿದುಕೊಬಿಡ್ತದೆ ಎಂಬುವಂಥದ್ದು ಜನರ ಒಂದು ಭಯ ಆಗಿದೆ. ಇದು ಒಂದು ನೆಗೆಟಿವ್ ಆಗಿರುವಂತಹ ಪರಿಣಾಮ ಅಂತ ನಾವು ಗಮನಿಸಬಹುದು. ಕ್ಯಾಪಿಟಲೈಸೇಷನ್ ಆಫ್ ಅಗ್ರಿಕಲ್ಚರ್. ಸೊ ಹಿಂದೆ ಇದ್ದಂತಹ ಅಗ್ರಿಕಲ್ಚರ್ ಕೃಷಿ ಬಂಡವಾಳೀಕರಣ ಆಗಿರಲಿಲ್ಲ. ಆದ್ರೆ ಇವತ್ತೇನಾಗಿದೆ, ಕೃಷಿ ಎಂಬುದು ಬಂಡವಾಳೀಕರಣ ಕನ್ವರ್ಟ್ ಆಗಿದೆ. ಕೃಷಿಯನ್ನ ರೈತರು ಮಾಡ್ತಾ ಇರುವಂತಕ್ಕಂತೆ ಇವತ್ತು ಕೃಷಿಯನ್ನ ಬಂಡವಾಳಿಗರು ಇಂಡೈರೆಕ್ಟ್ ಆಗಿ ಮಾಡುವಂತ ವ್ಯವಸ್ಥೆ ಕ್ರಿಯೇಟ್ ಆಗ್ತಾ ಹೋಗಿದೆ. ಅಂದ್ರೆ ಕೃಷಿಯನ್ನ ಬಂಡವಾಳೀಕರಣ ಮಾಡಿಬಿಟ್ಟಿದ್ದೀವಿ. ಸೊ ಇಲ್ಲಿ ವಾಣಿಜ್ಯ ಬೆಳೆಗಳನ್ನ ಬೆಳೀತಾ ಇದ್ದೀವಿ, ಇದು ಲಾಭದ ಉದ್ದೇಶದಿಂದ ಬೆಳೀತಾ ಇದ್ದೀವಿ. ಈ ವಾಣಿಜ್ಯ ಬೆಳೆಗಳನ್ನ ನಾವು ಬೇರೆ ಬೇರೆ ದೇಶಗಳಿಂದ ಬೇರೆ ಬೇರೆ ದೇಶಗಳಿಗೆ ಬೇಕಾಗುವಂತಹ ವಸ್ತುನ ತಂದು ನಾವು ಇಲ್ಲಿ ಉತ್ಪಾದನೆ ಮಾಡ್ತಿರ್ತೀವಿ. ಸೊ ಅದಕ್ಕೆ ಅಗತ್ಯಕ್ಕಿಂತ ಹೆಚ್ಚಿನ ಒಂದು ಪೆಸ್ಟಿಸೈಡ್ಸ್ ಅನ್ನ, ರಸಗೊಬ್ಬರಗಳನ್ನ, ಬೇರೆ ಬೇರೆ ಕ್ರಿಮಿನಾಶಕಗಳನ್ನ ಬಳಕೆ ಮಾಡಿ ನಮ್ಮ ಪ್ರಕೃತಿಯನ್ನ ನಾವಿಲ್ಲಿ ನಾಶ ಮಾಡ್ತಾ ಇದ್ದೀವಿ. ಇದು ಪರಿಸರಕ್ಕೆ ಇದು ಹಾನಿಯನ್ನ ಉಂಟು ಮಾಡ್ತಾ ಇದೆ. ಸೊ ಈ ಅಂಶನ ಇಲ್ಲಿ ನಾನು ನೆಗೆಟಿವ್ ಆಗಿ ನಾವು ಇಲ್ಲಿ ತಗೋಬಹುದಾಗಿದೆ. ಡಿವಿಷನ್ ಆಫ್ ರೂರಲ್ ಫಾರ್ಮರ್ಸ್. ಗ್ರಾಮೀಣ ಭಾಗದಲ್ಲಿರುವಂತಹ ರೈತರನ್ನ ಡಿವಿಷನ್ ಮಾಡ್ತಾ ಇದ್ದೀವಿ. ಒಂದು ಶ್ರೀಮಂತ ರೈತರು ಅಂತ ಒಂದು, ಬಡ ರೈತರು ಅಂತ ಒಂದು, ಈ ರೀತಿ ಡಿವಿಷನ್ ಮಾಡ್ತಿದ್ದೀವಿ. ಯಾಕೆ ಮಾಡ್ತಿದ್ದೀವಿ ಅಂದ್ರೆ, ಯಾರು ಸ್ವಲ್ಪ ಎಕನಾಮಿಕಲಿ ಸೌಂಡ್ ಪೀಪಲ್, ಸೌಂಡ್ ಫಾರ್ಮರ್ಸ್ ಆಗಿರ್ತಾರೆ, ಸ್ವಲ್ಪ ಫೈನಾನ್ಷಿಯಲ್ ಚೆನ್ನಾಗಿರುವಂತಹ ಫಾರ್ಮರ್ಸ್ ಈ ಹಸಿರು ಕ್ರಾಂತಿಯನ್ನ ಎಫೆಕ್ಟಿವ್ ಆಗಿ ಬಳಕೆ ಮಾಡಿ ಉತ್ಪಾದನೆ ಜಾಸ್ತಿ ಮಾಡ್ಕೋತಾರೆ. ಅದು ಬಡವರಾಗಿರುವಂತಹ ರೈತಾಪಿ ವರ್ಗ ಈ ಹಸಿರು ಕ್ರಾಂತಿಯಲ್ಲಿರುವಂತಹ ಟೆಕ್ನಾಲಜಿಯನ್ನ ತಗೊಳ್ಳಕ್ಕ, ಇಂಪ್ಲಿಮೆಂಟೇಷನ್ ಮಾಡಕ್ಕೆ ಆಗೋದಿಲ್ಲ. ಅವರು ಸಾಂಪ್ರದಾಯಿಕವಾಗಿರುವಂಥದ್ದನ್ನೇ ಬಳಕೆ ಮಾಡ್ತಾರೆ. ಆದ್ರೆ ಹಸಿರು ಕ್ರಾಂತಿಯನ್ನು ಬಳಕೆ ಮಾಡುವಂತಹ ರೈತರ ಒಂದು ಜನರ ಆದಾಯ ಜಾಸ್ತಿಯಾಗಿ ಇಲ್ಲಿ ಈ ಎಕನಾಮಿಕಲ್ ಡಿವಿಷನ್ ಸ್ಟಾರ್ಟ್ ಆಗುತ್ತೆ ಲೇಬರ್ಸ್ ನಡುವೆ ಮತ್ತೆ ಫಾರ್ಮರ್ಸ್ ನಡುವೆ. ಸೊ ಇದು ಒಂದು ನೆಗೆಟಿವ್ ಎಫೆಕ್ಟ್ಸ್ ಅಂತ ನಾವು ಹೇಳ್ಬೋದು. ಸೊ ಇಷ್ಟು ಗ್ರೀನ್ ರೆವಲ್ಯೂಷನ್ ಇಂದ ಆಗುವಂತಹ ಒಂದು ಅಡ್ವಾಂಟೇಜಸ್ ಮತ್ತೆ ಅದರಿಂದ ಆಗುವಂತಹ ಡಿಸ್ಅಡ್ವಾಂಟೇಜಸ್, ಇದನ್ನ ಭಾರತ ದೇಶದ ಒಂದು ಆರ್ಥಿಕವಾದಂತಹ ಪರಿಣಾಮ ಅಂತಾನೂ ಕೂಡ ನಾವು ಇದನ್ನ ತಗೊಳ್ಬಹುದಾಗಿದೆ. ಇಷ್ಟು ಹಸಿರು ಕ್ರಾಂತಿಗೆ ಕಾರಣಗಳು, ಅದರ ಒಂದು ಪರಿಣಾಮಗಳು ಅಂತ ನಾವು ಇದನ್ನ ತಗೋಬಹುದು. ಥ್ಯಾಂಕ್ ಯು.